ಹೆಲೋ ಎಲ್ಲರಿಗೂ ನಮಸ್ತೆ. ಇವತ್ತು ಕೆ.ಎ.ಇಂದ ಮತ್ತೆ ನ್ಯೂ ನೋಟಿಫಿಕೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡಿ. ಯಾವ ಥರ ಎಕ್ಸಾಮ್ ಇರುತ್ತೆ ಅನ್ನೋದನ್ನ ನೀವು ಫಸ್ಟು ತಿಳ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟು ಯಾವ್ಯಾವ ಪೋಸ್ಟಿಗೆ ಕರೆದಿದ್ದಾರೆ, ಯಾರ್ಯಾರು ಎಲಿಜಿಬಿಲಿಟಿ ಇದೆ ಅನ್ನೋದನ್ನ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಬೆಂಗಳೂರು ಯಾವ ಇಲಾಖೆಯಿಂದ ಇದನ್ನು ಕರೆದಿದ್ದಾರೆ ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಳುಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳು ಇದರಲ್ಲಿ ನೋಡ್ಬೋದು. ಸಹಾಯಕ ಅಭಿಯಂತರ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸು ಗ್ರೂಪ್ ಬಿ ಹುದ್ದೆಗಳಿದೆ. ಮತ್ತು ಕಿರಿಯ ಅಭಿಯಂತರ ಗ್ರೂಪ್ ಸಿ ಇದೆ. SDA ಹುದ್ದೆಗಳಿದೆ. AE, JE ಮತ್ತು SDA ಹುದ್ದೆಗಳು ಇಲ್ಲಿ ಖಾಲಿ ಇರೋದು. 120+ ಇದೆ ಹುದ್ದೆಗಳು. ಶೈಕ್ಷಣಿಕ ವಿದ್ಯಾರ್ಹತೆ ನೀವು ಇಲ್ಲಿ ನೋಡ್ಕೋಬೋದು, ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ ಅಂತ. ಮತ್ತು ಕಿರಿಯ ಅಭ್ಯಂತರ ಇರೋದು ಡಿಪ್ಲೊಮೊ ಯಾರ್ಯಾರ್ದಾಗಿದೆ ಅವ್ರು ಕಂಪಲ್ಸರಿ ಅಪ್ಲೈ ಮಾಡಿ, ಇದು ಯೂಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ವಯೋಮಿತಿ. ಸಾಮಾನ್ಯ ಜನರಲ್ ಕ್ಯಾಟಗರಿಯವರಿಗೆ 38 ಇಯರ್ಸ್ ಇದೆ. ಮತ್ತು ಕ್ಯಾಟಗರಿ 1, 2, 3 ಅವರಿಗೆ 41 ಇಯರ್ಸ್ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 43 ಇಯರ್ಸ್ ಇದೆ. ನೆಕ್ಸ್ಟ್ ಬಂದರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನ ಬಂದು 25/11/2025. ಶುಲ್ಕ ಪಾವತಿಸಲು 26. ನೆಕ್ಸ್ಟು ಎಷ್ಟಿದೆ ಶುಲ್ಕ ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 750 ಇದೆ. SC ST ಅವರಿಗೆ 500 ಇದೆ. ಮತ್ತು ವಿಕಲಚೇತನದವರಿಗೆ 250 ಇದೆ. ಇದು ಮಾಮೂಲಿ ಸ್ಪರ್ಧಾ ಪರೀಕ್ಷೆಯಲ್ಲಿ ಮಾಡ್ತಾರೆ. ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ. ಬಿಫೋರ್ ದಿ ಮೇಯ್ನ್ ಎಕ್ಸಾಮ್ ಕಡ್ಡಾಯ ಕನ್ನಡ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಬೇಕು. ಮತ್ತು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಇಲ್ಲಿ ಕೊಟ್ಟಿದ್ದಾರೆ. ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ಗೆ ಇಲ್ಲೇ ಇದೆ. ನಿರ್ದಿಷ್ಟ ಪೇಪರ್ ಟೆಕ್ನಿಕಲ್ ಪೇಪರ್ ಇರುತ್ತೆ. ಮತ್ತು ಮಾಮೂಲಿ ಒಂದು ಪತ್ರಿಕೆ 1 ಇರುತ್ತೆ. ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಅಂತ 300 ಮಾರ್ಕ್ಸಿಗಿರುತ್ತೆ. ಟೆಕ್ನಿಕಲ್ ಪೇಪರ್ 300 ಮಾರ್ಕ್ಸು. 2 ಅವರ್ಸ್ ಇರುತ್ತೆ. ಕಿರಿಯ ಅಭ್ಯಂತರ ಸಿವಿಲ್ ಗ್ರೂಪ್ ಸಿ ಹುದ್ದೆಗಳಿಗೆ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ. ಇದರಲ್ಲೂ ಸೇಮ್ ಜನರಲ್ ಪೇಪರ್ 1 ಪೇಪರ್ ಇರುತ್ತೆ. ನೆಕ್ಸ್ಟು ಟೆಕ್ನಿಕಲ್ ಪೇಪರ್ 1 ಇರುತ್ತೆ. ಇದು ಬಂದು ಮಾರ್ಕ್ಸ್ ಬಂದು 100 ಮಾರ್ಕ್ಸಿಗೆ 2 ಅವರ್ಸು. ನಿರ್ದಿಷ್ಟ ಪೇಪರು 100 ಮಾರ್ಕ್ಸ್ಗೆ 2 ಅವರ್ಸ್ ಇರುತ್ತೆ. ಮತ್ತು ಇನ್ನು ಸಹಾಯಕ ಹುದ್ದೆ ಅಂದರೆ ಇದು SDA ಹುದ್ದೆ. ಇದರಲ್ಲಿ ಬಂದು ಮಾಮೂಲಿ SDAಗೆ ಸಿಲೆಬಸ್ಸು ಜನರಲ್ ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಇದರಲ್ಲಿ ಜನರಲ್ ಪೇಪರ್ 100, ಕಮ್ಯುನಿಕೇಷನ್ ಪೇಪರ್ 100, ಎಲ್ಲ 2 ಅವರ್ಸ್ ಇರುತ್ತೆ. ನೆಕ್ಸ್ಟು ಇದು ಬಂದು ಕಿರಿಯ ಸಹಾಯಕ ಗ್ರೂಪ್ ಸಿ ಅಂತ. ಇದು ಸೇಮ್ SDA ಸಿಲೆಬಸ್ಸು. ಇವೆರಡಕ್ಕೂ ಸೇಮ್ ಒಂದೇ ಸಿಲೆಬಸ್ ಇದೆ. ಮತ್ತು ಇದೆಲ್ಲ ನೆಗೆಟಿವ್ ಮಾರ್ಕಿಂಗ್ ಇದೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇದೆ. ಇದು ನೆಗೆಟಿವ್ ಮಾರ್ಕಿಂಗ್ ಬಂದು 1/4 0.25 ಅಷ್ಟು ನೆಗೆಟಿವ್ ಮಾರ್ಕ್ ಇದೆ. ಬಟ್ ಇದರಲ್ಲಿ ಇಲ್ಲಿ ನೀವು ನೋಡ್ಬೋದು OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು. ಇದರಲ್ಲಿ ಏನಂದರೆ OMRಲ್ಲಿ 5 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸ್ ನೀವು ಆನ್ಸರ್ನ ಕರೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ನು ನೀವು ಎಷ್ಟು ಕ್ವಶನ್ನ ಅಟೆಂಪ್ಟ್ ಮಾಡಿರ್ತೀರ. ಈಗ ಫಸ್ಟ್ 1 ಕ್ವಶನ್ನ ಅಟೆಂಪ್ಟ್ ಮಾಡಿದ್ದೀರಾ, ಅದಕ್ಕೆ 5ನೇ ಆಪ್ಷನ್ಗೆ ಶೇಡ್ ಮಾಡಬೇಕು. ಇನ್ನು ಸೆಕೆಂಡ್ ಕ್ವಶನ್ ಇರುತ್ತೆ, ಅದಕ್ಕೆ ನೀವು ಅಟೆಂಪ್ಟ್ ಮಾಡಿಲ್ಲ, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅದಕ್ಕೆ ಶೇಡ್ ಮಾಡೋಂಗಿಲ್ಲ. ಅದೇ ಥರ ನೀವು ಎಷ್ಟಕ್ಕೆ ಅಟೆಂಪ್ಟ್ ಮಾಡ್ತೀರೋ ಆಪ್ಷನ್ 5ಗೆ ಶೇಡ್ ಮಾಡಬೇಕು. ಇದಿದೆ. ಬಟ್ ನೀವು ಈಗ ಆನ್ಸರ್ ಮಾಡಿರ್ತೀರ ಎಲ್ಲದಕ್ಕೂ, 5ನೇದಕ್ಕೆ ಶೇಡ್ ಮಾಡಿಲ್ಲ ಅಂದರೆ ನೀವು ಆನ್ಸರ್ ಮಾಡಿದ್ದು ಕನ್ಸಿಡರ್ ಮಾಡಲ್ಲ. ಇದು ಇಲ್ಲಿರೋ ಅಂಥದ್ದು. ಇದನ್ನು ನೀಟಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಅದೇ ವಯೋಮಿತಿ. ಓಕೆ, ಇಷ್ಟೇ ಇರೋದು. ಯಾರ್ಯಾರು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿರ್ತಾರೋ ಅವ್ರ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರು ಇನ್ನೂ KAಗೆ SDA FDA ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡಿ, ಈ ಪೋಸ್ಟಿಗೂ ಅಪ್ಲೈ ಮಾಡಿ, ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನು ವಾಚ್ ಮಾಡ್ತೀರಾ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.